ಒಂದು ದಿವಸ ಒಬ್ಬ ಶಹನಾಯಿ ಬಾರಿಸುವಂಥ ಮನೆತನದ ಮನುಷ್ಯ ತನ್ನ ಮಗನಿಗೆ ಹೇಳಿದ, ತಮ್ಮ ಶಹನಾಯಿ ಬಾರಿಸ್ಲಿಕ್ಕೆ ಕಲಿಬೇಕು ನೀನು, ನಮ್ಮ ಮನೆತನದ ವ್ಯವಸಾಯ ಅಂತ. ಅವ ಅಂದ, ನಾನು ಕಲಿಯೋದಿಲ್ಲ ಅಂತ. 4 ಸಾರಿ ಹೇಳಿ ನೋಡಿದ. 5ನೇ ಸಾರಿ ಆ ಮಗನನ್ನು ಹಿಡಿದು ಗುದ್ದಿ ಕೆಳಗೆ ಕೆಡಿಯುವುದ. ಎದೆ ಮೇಲೆ ಕೂತ ತಂದೆ ಕೂತು ಶಹನಾಯಿಯನ್ನು ಅವನ ಬಾಯಲ್ಲಿ ಇರಿಸಿ, ಈಗ ಬಾರಿಸು ಅಂದ. ಅಪ್ಪ, ಹೊಡೆಯೋದು ನಿನ್ನ ಕೈಯಲ್ಲಿತ್ತು, ಕೆಳಗೆ ಕೆಡುವುದು ನಿನ್ನ ಕೈಯಲ್ಲಿತ್ತು, ಎದೆ ಮೇಲೆ ಕೂಡೋದು ನಿನ್ನ ಕೈಯಲ್ಲಿತ್ತು, ಶಹನಾಯಿಯನ್ನು ನನ್ನ ಬಾಯಲ್ಲಿ ತುರುಕೋದು ನಿನ್ನ ಕೈಯಲ್ಲೇ ಇತ್ತು. ಆದರೆ ಬಾರಿಸ್ಬೇಕೋ ಬಾರಿಸಬಾರ್ದು ಅಂತ ನಾನು ನಿರ್ಣಯ ಮಾಡುವನು ಅಂತೇಳಿ. ಮಕ್ಕಳು ಒಂದು ವೇಳೆ ಹಾಗಿರದೇ ಇದ್ದರೆ ತಂದೆ ತಾಯಿಗಳಿಗೂ ಏನೂ ನಿರ್ಣಯ ಮಾಡಲಿಕ್ಕಾಗೋದಿಲ್ಲ. ಆದರೆ ಪುಣ್ಯವಂತರು ಅಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವೆರಡೂ ಸಮನ್ವಯಗೊಳ್ಳುವಂಥ ಜನ ಇಲ್ಲಿ ಇದ್ದೀರಿ ಅಂತ ನನ್ನ ಭಾವನೆ. ಇರದೇ ಇದ್ದರೆ ಈ ಕಾರ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಮಕ್ಕಳನ್ನು ಗುರುತಿಸಬೇಕು, ಈ ಮಕ್ಕಳಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸಬೇಕು. ತೋರಿಸದೇ ಇದ್ದರೆ ತಂದೆ ತಾಯಿಗಳಿಗೆ ಪಶ್ಚಾತ್ತಾಪ ಪಡುವಂಥ ದಿವಸಗಳು ಎಂದೂ ಬರಬಾರ್ದು. ನಿಮಗೆ ಹೇಳ್ತೀನಿ, ನಾನು 15 ದಿವಸಗಳ ಹಿಂದೆ ಒಂದು ಘಟನೆ ನಡೀತು ನಮ್ಮಲ್ಲಿ. ತಂದೆ ಸೀನಿಯರ್ ಕಾಲೇಜ್ ಪ್ರಿನ್ಸಿಪಾಲ್, ತಾಯಿ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್, ಇಬ್ಬರು ರಿಟೈರ್ ಆದರು. ಇಬ್ಬರಿಗೆ 2 ಮಕ್ಕಳು ಇಂಜಿನಿಯರು. ಒಬ್ಬನಿಗೆ ತಮ್ಮ ಊರಿನಲ್ಲಿರುವಂಥ ಭೂಮಿಯನ್ನು ಮಾರಿ ನೌಕರಿ ಹಚ್ಚಿದರು. ಇನ್ನೊಬ್ಬನಿಗೆ ಇಬ್ಬರು ತಮ್ಮ ಪೆನ್ಷನ್ ಪ್ರಾವಿಡೆಂಟ್ ಫಂಡ್ ಏನು ಬಂದಿತ್ತು ಅದನ್ನು ಒತ್ತೆ ಇಟ್ಟು ನೌಕರಿಗೆ ಹಚ್ಚಿದರು. ಆ 2 ಮಕ್ಕಳು ಹೊರಟು ಹೋದರು ನೌಕರಿ ಮಾಡಲಿಕ್ಕೆ. ಬಹಳ ದಿವಸಗಳವರೆಗೆ ಬರ್ತಾ ಹೋಗ್ತಾ ಇದ್ದರು. ಇವರು ವೃದ್ಧರಾಗ್ತಾ ನಡೆದಿದ್ದರು. 80 ವರ್ಷ ದಾಟ್ತಾ ಇದ್ದರು. ಆಕಸ್ಮಿಕವಾಗಿ ಹೆಂಡತಿ ಪ್ಯಾರಲಿಟಿಕ್ ಆದಳು. ಅಂದರೆ ಅರ್ಧಾಂಗ ವಾಯು ಆಯಿತು ಅವಳಿಗೆ. ಹಾಸಿಗೆ ಹಿಡಿದ್ಬಿಟ್ಲು. ಬಲಬಾಜು ಹೋಗಿಬಿಡ್ತು. ವಾಣಿನೂ ಹೋಯ್ತು ಅವಳದು. ಯಾರು ಸೇವೆ ಮಾಡೋದು ಈ ವಯಸ್ಸಿನಲ್ಲಿ? ಯಾರು ಸೇವೆ ಮಾಡಬೇಕಾಗಿತ್ತಲ್ಲ, ಅವರು ದೂರದ ಊರುಗಳಿಗೆ ಹೊರಟು ಹೋಗಿದ್ದರು. ಆರಂಭದಲ್ಲಿ ಕೆಲವು ದಿವಸ ಕೇಳ್ತಿದ್ರು, ಅಮ್ಮ ಹೇಗಿದ್ದಾಳೆ ಅಂತ ಫೋನ್ ಮಾಡ್ತಿದ್ರು. ಬರ್ಬರ್ತಾ ಫೋನ್ ಮಾಡೋದು ನಿಂತು ಹೋಯ್ತು. ಮುಂದೆ ತಂದೆ ಫೋನ್ ಮಾಡಿದರೆ ನಾನು ರಸ್ತೆಯಲ್ಲಿದ್ದೇನೆ, ಆಮೇಲೆ ಫೋನ್ ತೊಗೊಳ್ತೀನಿ ಅಂತಿದ್ದ. ಇಬ್ಬರು ಮತ್ತೊಂದು ಸಾರಿ ಹೇಳ್ತಿದ್ರು, ನಾನು ಮೀಟಿಂಗ್ನಲ್ಲಿದ್ದೇನೆ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ತಿದ್ರು. ಒಂದು ಸಾರಿ ಹೇಳ್ತಿದ್ರು, ಈಗ ನಾನು ಟ್ರೈನ್ನಲ್ಲಿದ್ದೀನಿ, ಆಮೇಲೆ ಮಾತಾಡ್ತೀನಿ ಅಂತಿದ್ರು. ಏನೇನೋ ಹೇಳ್ತಿದ್ರು. ತಂದೆ ತಿಳ್ಕೊಂಡ, ಮಕ್ಕಳು ಬಹುತೇಕ ನಮ್ಮನ್ನು ಮರ್ತಿದ್ದಾರೆ. ಹೆಂಡತಿ ಸೇವೆಯನ್ನು ಗಂಡನಾದವನೇ ಮಾಡ್ತಿದ್ದ. ಒಬ್ಬ ಹೆಣ್ಮಗಳು ಬರ್ತಿದ್ಲು, ಅಡುಗೆ ಮಾಡಿ ಹೋಗ್ತಿದ್ಲು, ಕಸ ಮುಸ್ರೆ ಮಾಡಿ ಹೋಗ್ತಿದ್ಲು. ದಿನಾಲೂ ಆ ಹೆಂಡತಿಗೆ ಶೌಚಾಲಯಕ್ಕೆ ಕರ್ಕೊಂಡು ಹೋಗೋದು, ಮೂತ್ರೆಗೆ ಕರ್ಕೊಂಡು ಹೋಗೋದು, ಸ್ನಾನ ಮಾಡಿಸೋದು, ಬಟ್ಟೆ ಉಡಿಸೋದು, ತಲೆ ಬಾಚೋದು ಎಲ್ಲವನ್ನೂ ಸಹಿತ ಆ ಪ್ರಿನ್ಸಿಪಾಲ್ ಮಾಡ್ತಾಯಿದ್ದ. ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡಬೇಕು, ಅವಳಿಗೆ ಊಟ ಮಾಡಿಸ್ಬೇಕು, ಎಲ್ಲ ಕೆಲಸ ಮಾಡ್ತಾಯಿದ್ದ. ಪಾಪ ಆ ಪ್ರಿನ್ಸಿಪಾಲ್ನಿಗೆ ವಯಸ್ಸಾಗ್ತಾ ನಡೆದಿತ್ತು. ಈಗ ಆ ಹೆಣ್ಮಗಳು ಒಂದೇ ಜಾಗೆಯಲ್ಲಿದ್ಲು, ತೂಕ ಹೆಚ್ಚಾಗ್ತಾ ನಡೆದಿತ್ತು. ಅವಳನ್ನು ಶೌಚಾಲಯದವರೆಗೆ ಹೊತ್ಕೊಂಡು ಹೋಗಲಿಕ್ಕೂ ಆತನಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವನು ವಿಚಾರ ಮಾಡಿದ, ಹೆಂಡತಿ ಕೇಳಿದ, ಸಾಕಿನ್ನು ಯಾತ್ರೆ ಮುಗಿಸ್ಬಿಡೋಣೇನು ಅಂತ ಕೇಳಿದ. ಏನ್ರಿ ಹಾಗಂದ್ರ ಅಂತಂದ್ಲವಳು. ಹೋಗಿಬಿಡೋಣ ಇಬ್ಬರು ಅಂದ. ಯಾಕೆ? ನಾನು ಬೇಜಾರಾದ್ನ ತಮ್ಗ ಅಂತ ಕೇಳಿದ್ಲು. ಅವ ಗಂಡ ಹೇಳ್ದ, ಬೇಜಾರಾಗಿಲ್ಲ, ಆದರೆ ನನಗೆ ಶಕ್ತಿ ಸಾಲ್ತಾ ಇಲ್ಲ, ಏನು ಮಾಡಲಿ? ಹಾಗಿದ್ರೆ ಹೋಗಿಬಿಡೋಣ. ಮರ್ದಿವ್ಸನೇ ಮಾರುಕಟ್ಟೆಗೆ ಹೋದ, 2 ಬಾಟಲ್ಗಳನ್ನು ತಗೊಂಡು ಬಂದ. ಒಂದನ್ನು ಹೆಂಡತಿ ಕುಡಿಸಿದ. ಚಟಪಟ ಅಂತ ಒದ್ದಾಡಿ ಪ್ರಾಣ ಬಿಟ್ಲು. ಅವನ ಇಚ್ಛೆ ಏನು? ಇವಳು ಹೋದದ್ದನ್ನು ಖಾತ್ರಿಪಡಿಸ್ಕೊಂಡು ಆಮೇಲೆ ನಾನು ಹೋಗಬೇಕು ಅಂತ. ಒಂದು ವೇಳೆ ಇಬ್ಬರು ಒಮ್ಮೆಗೆ ತಗೊಂಡಿವಿ, ಆಕಸ್ಮಿಕವಾಗಿ ಇವಳು ಬದುಕಿದ್ರೆ ಮುಂದೆ ಗತಿ ಏನು?
ಇದನ್ನು ಖಾತ್ರಿಪಡಿಸ್ಕೊಂಡೇ ಹೋಗೋಣ ಅಂತ ನೋಡಿದ. ಶರೀರ ಶಾಂತವಾಗಿತ್ತು. ತಾನು ತಗೊಳ್ಬೇಕು ಅಂತ ತಗೊಂಡ. ಸಿಕ್ಕಾಪಟ್ಟೆ ಒದ್ದಾಡಿದ. ಅರಣ್ಯ ರೋಧನ, ಯಾರು ಕೇಳುವರು. ಶರೀರ ಶಾಂತ ಆಯಿತು. ಬೆಳಗ್ಗೆ ಆ ಕೂಲಿ ಕೆಲಸದವಳು ಬಂದಳು. ಬಾಗಿಲ ಬಡಿದ್ರು, ಸಪ್ಪಳ ಬರಲಿಲ್ಲ, ಒಳಗಿಂದ ಧ್ವನಿ ಬರಲಿಲ್ಲ. ಪಕ್ಕದ ಮನೆಯವ್ರನ್ನ ಕರೆದ್ರು, ಅವರು ಪೊಲೀಸರನ್ನ ಕರೆದ್ರು. ಬಾಗಿಲ ಓಪನ್ ಮಾಡಿದರು, ನೋಡಿದರು. 2 ಹೆಣಗಳು ಬಿದ್ದಿವೆ. ಎಲ್ಲರೂ ಹಳಹಳಿಸಿದ್ರು, ಆದರೆ ಯಾರೂ ಏನೂ ಮಾಡಲಿಕ್ಕಾಗಲಿಲ್ಲ. ಮಕ್ಕಳಿಗೆ ಫೋನ್ ಮಾಡಿದರು. ಸಾಯಂಕಾಲದವರೆಗೆ ಮುಂಬೈನಿಂದ ಪುಣಾದಿಂದ ಮಕ್ಕಳು ಬಂದರು. ಇಬ್ಬರು ತುಂಬ ಅಳ್ತಾ ಇದ್ದರು ಮಕ್ಕಳು. ಪಕ್ಕದ ಮನೆಯವರು ಅಂದರು, ನಾಟಕ ಹೆಚ್ಚಾಗತ್ತಮ್ಮ ಅಂತೀವಿ, ನೀವು ಮಾಡ್ತಾ ಇರುವಂಥ ನಾಟಕ ಇದು ತುಂಬ ಹೆಚ್ಚಾಗ್ತಾ ಇದೆ, ಸಾಕಿನ್ನು ಅಂದರು. ನಾವು ದಿನಾಲೂ ನೋಡಿದ್ದೀವಿ, ನಿಮಗೆ ತಂದೆ ಫೋನ್ ಮಾಡ್ತಾ ಇದ್ದ, ನೀವು ಫೋನ್ ಎತ್ತಿರಲಿಲ್ಲ. ಈಗ ಬಂದು ಇಷ್ಟು ಜನರ ಎದುರಿಗೆ ಯಾಕೆ ನಾಟಕ ಮಾಡ್ತಾ ಇದ್ದೀರಿ? ನಿಮ್ಮ ತಂದೆ ನಿಮ್ಮ ತಾಯಿ ನಿಮಗೆ ಏನು ಕಡಿಮೆ ಮಾಡಿದ್ರು? ಒಳ್ಳೆ ಶಿಕ್ಷಣ ಕೊಟ್ಟರು, ಒಳ್ಳೆ ಸೌಕರ್ಯಗಳನ್ನು ಕೊಟ್ಟರು. ತಮ್ಮ ಜೀವನದಲ್ಲಿ ತಾವು ಏನು ಗಳಿಸಿದ್ರೋ ಅದೆಲ್ಲವನ್ನು ಮಾರಿ ನಿಮಗೆ ಸರ್ವೀಸ್ ಕೊಡಿಸಿಕೊಟ್ರು. ಇದೇನು ತಂದೆ ತಾಯಿಗಳು ಮಾಡಿದ ಪಾಪನ? ಹಾಗಾದ್ರೆ ನೀವು ತಂದೆ ತಾಯಿಗಳಿಗೆ ಕೊಟ್ಟದ್ದೇನು? ಅವ್ರು ಎಂದಾದರೂ ನಿಮ್ಮನ್ನು ಹಣ ಕೇಳಿದ್ರ? ನಿಮ್ಮ ತಾಯಿ ಆಗಿಂದಾಗ ನನಗೆ ಹೇಳ್ತಾ ಇದ್ಲು, ನಾವಿಲ್ಲಿ ಬಂದಾಗ ಮಕ್ಕಳನ್ನು ನೋಡೋ ಇಚ್ಛೆ ಆಗ್ತಾ ಇದ್ದೀರಿ ಅಂತ. ಆದರೆ ನೀವು ಬೇಕಂದರೆ ಹಣ ಕಳಿಸ್ತೀವಿ, ನಮಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಇಲ್ಲೋ ಅಂತ ಕೇಳಿದ್ರು. ಈಗ ಹತ್ತು ಪರಿಣಾಮ ಏನಾಗೋದ? ಈಗ ಹತ್ತು ಪ್ರಯೋಜನ ಏನಿಲ್ಲ, ಸುಮ್ಮನೆ ಬಂದಿದ್ದೀರಿ, ಹೊರಟು ಹೋಗ್ರಿ ಅಂತ ಓಣಿ ಜನ ಎಲ್ಲ ಕೂಡಿ ಚಿಮಾರಿ ಹಾಕಿದ್ರು. ಅವರು ಏನಿದು ಬದುಕ? ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೆ? ಇಂಥದ್ದೇ ಒಂದು ಘಟನೆ ನಮ್ಮ ಪಕ್ಕದ ಹಳ್ಳಿಯಲ್ಲಿ ನಡೀತು. ಅವನಿಗೆ 2 ಮಕ್ಕಳು, ಇಬ್ಬರು ಫ್ಯಾಕ್ಟ್ರಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಹಾಕಿದಂಥವ್ರು. ಹೆಂಡ್ತಿಗೆ ಔಷಧ ಕೊಟ್ಟ, ಹೆಂಡ್ತಿ ಸತ್ತು ಹೋದ್ಲು. ಸಾಯಲಿಲ್ಲ ಅವಳು. ಸಾಯಲಿಲ್ಲ ಅಂದ ಕೂಡಲೇ ಕುತ್ತಿಗೆ ಹಿಚ್ಚಿಗೆ ಹೆಂಡತಿಯನ್ನು ಕೊಂದ. ತಾನು ಸಾಯಬೇಕು ಅಂತ ವಿಷ ಕುಡ್ದ. ತುಂಬ ತೊಂದರೆ ಆಯಿತು, ಚೀರಾಡಿದ. ಪಕ್ಕದ ಮನೆಯವರು ಬಂದು ತಕ್ಷಣ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಅದು ಬದುಕಿಬಿಟ್ಟ. ಬದುಕಿದ ನಂತರ ಪೊಲೀಸರು ಬಂದು ಅರೆಸ್ಟ್ ಮಾಡಿದರು. ಅವ ಕೋರ್ಟ್ನಲ್ಲಿ ಹೇಳ್ತಾ ಇದ್ದ, ನಾನು ಸಾಯಬೇಕು ಅಂತ, ಇಬ್ಬರೂ ಕೂಡ ಸಾಯಬೇಕು ಅಂತ ಪ್ರಯತ್ನ ಪಟ್ಟಿವ್ರಿ. 2 ದೊಡ್ಡ ಮಕ್ಕಳು, ಅವ್ರಿಗೆಲ್ಲ ವ್ಯವಸ್ಥೆ ಮಾಡೀವಿ, ಇಬ್ಬರೂ ನಮ್ಮ ಕಡೆ ನೋಡ್ತಾ ಇಲ್ಲ. ಅದಕ್ಕೆ ನಾವು ಸಾಯು ನಿರ್ಣಯ ಮಾಡಿದ್ದೀವಿ. ನಾನು ಈ ಪಾಪ ಮಾಡಿದ್ದೀನಿ, ಒಪ್ಕೊಂಡಿನಿ, ನನಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು. ಔಷಧ ತಗೊಳ್ಳುವಾಗ ಏನೋ ಏರುಪೇರಾಗಿ ನಾನು ಬದುಕಿ ಉಳಿದಿದ್ದೀನಿ, ನನಗೆ ನೀವೇನಾದರೂ ಶಿಕ್ಷೆ ಕೊಡೋದಿದ್ರೆ ನಾನು ಈಗಲೇ ಒಪ್ಪಿಕೊಂಡು ಬಿಟ್ಟಿದ್ದೀನಿ. ನೀವು ನನಗೆ ತತ್ಕ್ಷಣ ಗಲ್ಲು ಶಿಕ್ಷೆಯನ್ನು ಕೊಡ್ರಿ, ನನ್ನ ಪರವಾಗಿ ಯಾರೂ ಅಪೀಲ್ ಮಾಡುವವರಿಲ್ಲ, ಕೊಟ್ಬಿಡಿ ಅಂತ ಕೇಳಿದ. ಅವ್ರು ಹೇಳಿದ್ರೆ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಮುಂದೆ ಆ ಮನುಷ್ಯ ಯಾವ ಮಕ್ಕಳು ನೋಡಲಿಲ್ಲ, ಅಂಥವ್ರ ಹತ್ರ ಇದ್ದೇನು ಮಾಡಲಿ ಅಂತ ತಿಳ್ಕೊಂಡು ನನಗೆ ಫೋನ್ ಮಾಡಿದೆ, ಹೀಗಾಗಿದೆ ಅಂತ ಗೊತ್ತಾದ ನಂತರ. ನನಗೆ ಬದುಕೋ ಇಚ್ಛೆ ಇಲ್ಲ, ಇಂಥ ಮಕ್ಕಳ ಜೊತೆ ಹೇಗಿರಲಿ, ಹೆಂಡ್ತಿ ಹೋದ್ಲು, ನಾನು ಹೇಗೆ ಬದುಕಿರೋದು ಅಂತ. ನಾನು ಹೇಳಿದೆ, ಮಠದಲ್ಲಿ ಬಂದ್ಬಿಡು, ಮಠದಲ್ಲೇ ಇದ್ದುಬಿಡು, ಇರೋವರೆಗೆ ಸುಂದರವಾಗಿ ಜೀವನ ಸಾಗಿಸು, ಆದರೆ ಸಾಯು ಪ್ರಯತ್ನ ಮಾಡಬೇಡ. ಈ ಜಗತ್ತಿನಲ್ಲಿ ದೇವರು ಪ್ರತಿಯೊಂದು ಸಮಸ್ಯೆಗಳಿಗೆ ಸಾವು ಅಂತಕ್ಕಂಥ ಉತ್ತರವನ್ನು ಯಾರಿಗೂ ಬರೆದಿಲ್ಲ. ಆದರೆ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಇಲ್ಲೆಲ್ಲ ಯುವ ಪೀಳಿಗೆ ಕೂತಿದೆ. ಈ ಪೀಳಿಗೆ ತಂದೆ ತಾಯಿಗಳು ಇಲ್ಲಿ ಕೂತಿದ್ದಾರೆ. ನಮ್ಮ ಮಕ್ಕಳು ನಮ್ಮ ಮನೆಯ ಶಾಂತಿಯನ್ನು ಕದಡುವಂಥವ್ರು ಆಗಬಾರ್ದು.